ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 19ನೇ ತಾರೀಕು ಯಾವುದೇ ಕ್ಲಾಸಸ್ ಇಲ್ಲ. 26ನೇ ತಾರೀಕಿದೆ. ಸೊ 26ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಬಿಕಾಸ್ ಏನಕ್ಕೆ 19ಕ್ಕಿಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಟೆಲಿಗ್ರಾಮ್ನ 22ನೇ ತಾರೀಕು ತನಕ ಬ್ಲಾಕ್ ಮಾಡಿದ್ದಾರೆ. ಬಿಕಾಸ್ ನೀಟ್ ಎಕ್ಸಾಮ್ಗೆ ಟೆಲಿಗ್ರಾಮಲ್ಲಿ ಪೇಪರ್ ಲೀಕ್ ಆಗ್ತಿತ್ತು, ಅದು ಇದು ಅಂತ ಏನೋ ಸ್ಟೋರಿ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇಟ್ ಇಸ್ ನಾಟ್ ಎ ಗುಡ್ ಥಿಂಗ್. ಓಕೆನಾ, ಒಂದು ಆ್ಯಪ್ ಮೇಲೆ ಅವರು ಅದೇನೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ಮಾಡೋದಾಯ್ತು ಅಷ್ಟೇ. ಬೇರೆ ಥಿಂಗ್ಸ್ಗಳ ಬಗ್ಗೆ ಐಡೆಂಟಿಫಿಕೇಶನ್ ಹುಡ್ಕೋದನ್ನ ಬಿಟ್ಟು ಸುಮ್ಮನೆ ಆ್ಯಪ್ ಮೇಲೆ ಬ್ಯಾನ್ ಮಾಡೋದು, ಅವ್ರಿಗೂ ಕೂಡ ಆ್ಯಪ್ ಮಾಡಿರೋ ಡೆವಲಪರ್ಗೂ ಬ್ಯಾಡ್ ನೇಮ್ ಅದು. ಬಿಕಾಸ್ ಡೆವಲಪರು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ತುಂಬಾ ಥಿಂಗ್ಸ್ ಬಗ್ಗೆ ನೋಡಿರ್ತಾರೆ. ಸೊ ಇಟ್ ಈಸ್ ನಾಟ್ ಎ ಗುಡ್ ಸೈನ್. ಅದೇನೋ ನಿಜವಾಗ್ಲೂ ನಿನ್ನೆ ಆ ಮೆಸೇಜ್ ನೋಡಿದಾಗ ಅನ್ಸಿದ್ದು ಒಂದೇ ಗಾದೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ. ಪಾಪ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಲೈಕ್ 26ನೇ ತಾರೀಕಿದೆ. ಓಲ್ಡ್ ಸ್ಟೂಡೆಂಟ್ಸು ಮ್ಯಾಕ್ಸಿಮಮ್ ನಿಮಗೆ 2,000 ಡಿಸ್ಕೌಂಟ್ ಇರುತ್ತೆ. ಸೊ 4,000ದಲ್ಲಿ 2,000 ಪೇ ಮಾಡಿ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ಕಲೀರಿ. ತುಂಬ ಸಿಂಪಲ್ ಈಸಿ ಸ್ಟ್ರಾಟಜೀಸ್ಗಳನ್ನ ಮಾಡಿದ್ದೀನಿ. ಅಗೇನ್ ಸೇಮ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಷ್ಟೇ. ಇವತ್ತು ಅಷ್ಟೇ ನಮ್ಮದು ಸ್ಟ್ರಾಟಜಿ ನಂಬರ್ 7 ಆ್ಯಂಡ್ 8 ಕಾನ್ಸೆಪ್ಟ್ ಮೇಲೆ ಈಸಿಯಾಗಿ ಟ್ರೇಡ್ ಸಿಕ್ಕಿದೆ. ಈಸಿಯಾಗಿ ವರ್ಕ್ ಮಾಡಿದ್ದೀನಿ. ಸೀರಿಯಸ್ಲಿ ಯಾರ್, ಐ ಶುಡ್ ವೆಯ್ಟ್ ಫಾರ್ ಇಟ್. ಐ ಮಿಸ್ಡ್ ಇಟ್ ಆ್ಯಕ್ಚುಲಿ. ಆನೆಸ್ಟ್ಲಿ ಹೇಳ್ತೀನಿ, ನಾನು ವೆಯ್ಟ್ ಮಾಡಬೇಕಿತ್ತು. ಬೆಳಗ್ಗೆನೇ ಆ ಟ್ರೇಡ್ನ ಎತ್ಕೊಂಡಿದ್ದೆ. ನಾನು ಆ ಟ್ರೇಡ್ನ ಹೋಲ್ಡ್ ಮಾಡಲಿಲ್ಲ. ಆನೆಸ್ಟ್ಲಿ ಹೋಲ್ಡ್ ಮಾಡಿದರೆ ಇಟ್ ಈಸ್ ಬಿಕಮ್ ಸೀರಿಯಸ್ಲಿ ಇಟ್ಸ್ ಓಕೆನಾ, ವಾಟ್ ಎವರ್ ಇಟ್ ಈಸ್ ದೇರ್ ಅಷ್ಟೇ. ಓಕೆ, ಇವತ್ತಿಂದು ನಂದು ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ಸಿಂಗಲ್ ಟ್ರೇಡು ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಪ್ರೀಮಿಯಮ್ಸ್ಗಳು ಫಾಸ್ಟಾಗಿ ಮೂವ್ ಆಗ್ತಿಲ್ಲ. ಬಿಕಾಸ್ ಏನಂದರೆ ವಿಕ್ಸ್ ಕಡಿಮೆ ಆಗಿದೆ, ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗ್ತಿರೋದ್ರಿಂದ. ವಿಕ್ಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರೀಮಿಯಮ್ಸ್ ಅಷ್ಟು ಫಾಸ್ಟಾಗಿ ಏನು ಮೂವ್ ಆಗ್ತಿಲ್ಲ. ಸೊ ಇವತ್ತಿಂದು ನೀವು ನೋಡೋದಾದರೆ ಆಲ್ಮೋಸ್ಟ್ ವುಡ್ ಯು ಬಿಲೀವ್ ಇಟ್, 178 ನಾನು ತೊಗೊಂಡಿದ್ದು ಅಂದರೆ ನಂಬ್ತೀರಾ ನೀವು? 178 225 ಆಲ್ಮೋಸ್ಟ್ 45-46 ಪಾಯಿಂಟ್ಸ್. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಿಕಾಸ್ ಲೈಕ್ ನನಗೇನು ದಿನ ಟಾರ್ಗೆಟ್ ಇಂಪಾರ್ಟೆಂಟ್ ಅಷ್ಟೇ. ಅದ್ರ ಮೇಲೆ ನಾನು ಅದು ಎಕ್ಸ್ಟ್ರಾ ಮೂವ್ ಆಗಲಿ, ಐ ಡೋಂಟ್ ಕೇರ್, ಐ ಡೋಂಟ್ ಬಿಲೀವ್ ಇಟ್. ಲೈಕ್ ಅದನ್ನೆಲ್ಲ ನಾನು ಥಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನಾನು ತೊಗೊಂಡಿದ್ದ ಪ್ಲೇಸು ಬಿಟ್ ರಿಸ್ಕಿ. ನಾಟ್ ಇದು ರಿಸ್ಕಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಓಕೆ ಲೆಟ್ಸ್ ಕ್ಲೋಸ್ ಇಟ್ ಅಪ್. ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಬಿಟ್ ರಿಸ್ಕಿ ಅನ್ನೋದಕ್ಕಿಂತ ಅರ್ಲಿ ಎಂಟ್ರಿ ನಂದು, ಹಾಗಾಗಿ ಬಿಟ್ ರಿಸ್ಕಿ ಅಷ್ಟೇ. ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಕೂಡ ಫಾಸ್ಟ್ ಇರುತ್ತೆ. ಎರಡೂ ನಾವು ನೋಡಬೇಕು. ಹಾಗಾಗಿ ಬಿಟ್ ಅರ್ಲಿ ಅಂತ ಹೇಳಿದಷ್ಟೇ. ಸೊ ಇವತ್ತಿಂದು ಟ್ರೇಡ್ ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ಮಾರ್ಕೆಟಲ್ಲಿ ನಮ್ಮದು ಒಂದು ಸ್ಟ್ರಾಟಜಿ ನಂಬರ್ 7 ಆ್ಯಂಡ್ 8. ಓಲ್ಡ್ ಸ್ಟೂಡೆಂಟ್ಸಿಗೆ ತುಂಬ ಜನ ಗೊತ್ತಿರುತ್ತೆ 7 ಆ್ಯಂಡ್ 8. ಅದ್ರ ಪ್ರಕಾರ ನಂಗೆ ಗೊತ್ತು ಇವತ್ತು ನೀವು ಕೂಡ ಪ್ರಾಫಿಟ್ಸ್ ಮಾಡಿರ್ತೀರಾ. ಸೊ ವಾಟ್ಸಪ್ಪಲ್ಲಿ ನೀವೇನಾದರೂ ಪ್ರಾಫಿಟ್ಸ್ ಮಾಡಿದರೆ ನನಗೇನು ಪ್ರಾಫಿಟ್ಸ್ ಎಷ್ಟು ಅಂತ ಕಳಿಸ್ಬೇಡಿ. ಸೊ ಡನ್, ಲೈಕ್ ಮೇಡ್ ಪ್ರಾಫಿಟ್ ಅನ್ನೋ ಥರ ಕಳಿಸ್ಕೊಡಿ ಅಷ್ಟೇ. ಬಿಕಾಸ್ ಟೆಲಿಗ್ರಾಮಲ್ಲಿ ನಿಮ್ಗೆ ಆಲ್ರೆಡಿ ಕಮ್ಯುನಿಕೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾನು. ಡೋಂಟ್ ವರಿ, ಈ 1 ವೀಕು ನಿಮಗೇನು ಕಮ್ಯುನಿಕೇಷನ್ ಸಿಕ್ಕಿಲ್ಲ. ನಾನು ಯಾವತ್ತೂ ಅಷ್ಟೇ ಓಲ್ಡ್ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ನಾನು ಸ್ಯಾಕ್ರಿಫೈಸ್ ಆಗ್ಲಿಕ್ಕೆ ಬಿಡೋದಿಲ್ಲ, ಕಾಂಪ್ರಮೈಸ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೇನು ಈ 6 ಡೇಸ್ ಇದೆಯಲ್ಲ, ಆ 6 ಡೇಸ್ನ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಏನಿದ್ದೀರಲ್ಲ ಅವರಿಗೆ ನಿಮಗೆ ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ. ಡೋಂಟ್ ವರಿ, ಓಕೆನಾ. ವಾಟ್ ಎವರ್ ದ ಡೇಟ್ ಕ್ಲೋಸಿಂಗ್ ಡಿಲೇಟಿಂಗ್ ಡೇಟ್ ಏನು ಬರುತ್ತಲ್ಲ ನಿಮ್ಮದು ಟೆಲಿಗ್ರಾಮ್ ಗ್ರೂಪ್ದು, ಆ ಡೇಟಲ್ಲಿ ಅನದರ್ ಅಡಿಷ್ನಲ್ 5-6 ಡೇಸ್ ನಾನು ಆ್ಯಡ್ ಮಾಡ್ಕೊಡ್ತೀನಿ. ಡೋಂಟ್ ವರಿ, ಓಕೆನಾ. ಬಿಕಾಸ್ ವಾಟ್ ಎವರ್ ಇಸ್ ದೇರ್, ಐ ಹ್ಯಾವ್ ಟು ಫಾಲೋ ದ ರೂಲ್ಸ್. ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ, ವಿ ನೀಡ್ ಟು ಅಕ್ಸೆಪ್ಟ್ ಇಟ್. ನಿನ್ನೆ ನಿಮಗೆ ವಿಡಿಯೋ ಬಂದಿಲ್ಲ, ಬಟ್ ನಿಮಗೆ ಆಲ್ರೆಡಿ ಸ್ಟ್ರಾಟಜಿ ಪ್ರಕಾರ ಗೊತ್ತಿರುತ್ತೆ ಮಾರ್ಕೆಟ್ ಎಲ್ಲಿ ಮೂವ್ ಆಗ್ತಿದೆ ಅಂತ. ಸೊ ಫಸ್ಟ್ 5 ಮಿನಿಟ್ಸ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ಮೈ 10% ಲೆವೆಲ್. ಐ ಜಸ್ಟ್ ಎಂಟರ್ಡ್ ಹಿಯರ್ ಓನ್ಲಿ. ಸೊ 3 ಡೇಸಿಂದ ಕಂಟಿನ್ಯೂಸ್ ಕಾಲ್ ಸೈಡ್ ಟ್ರೇಡ್ಸ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅದ್ರ ಕಡೆ ನಾವು ಕೂಡ ಟ್ರೇಡ್ಸ್ನ ಮಾಡ್ತಾ ಹೋಗಬೇಕು. 3 ಡೇಸಿಂದ ಅದೇ ರೀಸನ್ಗೆ ನಾನು ಕೂಡ ಕಾಲ್ ಸೈಡ್ ಟ್ರೇಡ್ ಮಾಡಿದ್ದು. ದಿಸ್ ವಾಸ್ ದ ಈಸಿಯೆಸ್ಟ್ ಟ್ರೇಡ್ ಅಲ್ವಾ, ನಿಮಗೂ ಕೂಡ ಈಸಿ ಟ್ರೇಡ್ ತಾನೇ ಇದು. ಎಕ್ಸಾಕ್ಟಾಗಿ ಮಾರ್ಕೆಟ್ ಬ್ಯಾಕ್ ಟು ಲೈಕ್ ನಮ್ಮದು 7 ಆ್ಯಂಡ್ 8 ಸ್ಟ್ರಾಟಜಿ ಪ್ರಕಾರ ಇಟ್ ಇಸ್ ಕಮಿಂಗ್ ಬ್ಯಾಕ್. ಮಾರ್ಕೆಟಲ್ಲಿ ನನಗೆ ಇಲ್ಲಿ ಬರೋಷ್ಟಲ್ಲೇ ಐ ಜಸ್ಟ್ ಎಕ್ಸಿಟೆಡ್ ಅಟ್. ಸೀರಿಯಸ್ಲಿ ನಾನು ಇಲ್ಲಿ ಬರೋಷ್ಟಲ್ಲಿ ಎಕ್ಸಿಟ್ ಮಾಡ್ಕೊಂಬಿಟ್ಟೆ. ಇದು ಬ್ರೇಕ್ಔಟ್ ಆದಮೇಲೆ ಸಖತ್ ಫಾಸ್ಟ್ ಪ್ರೀಮಿಯಮ್ ಮೂವ್ ಆಯಿತು. ಓಕೆನಾ, ದಟ್ಸ್ ಓಕೆ. ಸೆಕೆಂಡ್ ಟ್ರೇಡ್ ಮಾಡ್ಬೋದಿತ್ತಲ್ವ ಸರ್ ಅನ್ಸುತ್ತೆ. ಏನು ಗೊತ್ತಾ, ಆಲ್ವೇಸ್ ನಿಮ್ಮದು ಟಾರ್ಗೆಟ್ ರೀಚ್ ಆಯಿತಾ ಮತ್ತೆ ಮನಸ್ಸು ಬರೋದಿಲ್ಲ ಆ ದುಡ್ಡನ್ನ ಮತ್ತೆ ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡಲಿಕ್ಕೆ. ಫೀಲ್ಸ್ ಕಂಫರ್ಟಬಲ್, ಫೀಲ್ಸ್ ಹ್ಯಾಪಿ, ಅಷ್ಟೇ ಇಂಪಾರ್ಟೆಂಟು. ಸೊ ಲಾಜಿಕ್ಸ್ ವೆರಿ ಸಿಂಪಲ್, ಥಿಂಗ್ಸ್ ವೆರಿ ಸಿಂಪಲ್. ಆ್ಯಂಡ್ ಲೈಕ್ ನೋಡೋಣ, ಲೈಕ್ ತುಂಬ ಜನ ಫಾರೆಕ್ಸ್ ಬಗ್ಗೆ ಇದ್ರ ಬಗ್ಗೆ ಕೇಳ್ತಾ ಇರ. ಫಾರೆಕ್ಸಲ್ಲಿ ಸ್ಮಾಲ್ ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಇದರಲ್ಲಿ ನಾನು ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ಟೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಸಪೋಸ್ ನಾನು ಟೆಸ್ಟಿಂಗ್ ಕಂಪ್ಲೀಟ್ ಆದರೆ ಅದನ್ನು ಕೂಡ ಇದರಲ್ಲಿ ಅಪ್ಗ್ರೇಡ್ ಮಾಡ್ಕೊಡ್ತೀನಿ. ಲೈಕ್ ವಾಟ್ ಎವರ್ ಥಿಂಗ್ಸ್ ಈಸ್ ದೇರ್ ದಟ್ ಐ ವಿಲ್ ಅಪ್ಗ್ರೇಡ್ ಇಟ್ ಇನ್ ಇಂಡಿಕೇಟರಲ್ಲಿ. ಸೊ ಅದು ನಿಮಗೆ ಸ್ಟೂಡೆಂಟ್ಸ್ ಜಾಯ್ನ್ ಆದ್ರೇ ನಿಮಗೂ ಗೊತ್ತಾಗೋದು ಮಾರ್ಕೆಟಲ್ಲಿ ನೇಚರ್ ಡೈನಾಮಿಕ್ಸ್ ಎರಡೂ ಹೇಗೆ ಅರ್ಥ ಮಾಡ್ಕೊಬೇಕು, ಹೇಗೆ ಕಲಿಬೇಕು ಅಂತ. ನೀವಿಲ್ಲ ಅಂದರೆ ಅರ್ಥನೂ ಆಗೋದಿಲ್ಲ ನಿಮಗೆ, ಕಲಿಬೇಕಾದ್ರೂ ಟಫ್ ಆಗುತ್ತೆ. ನೋಡಿ ನಿಮ್ಮ ಕಂಫರ್ಟಬಿಲಿಟಿ, ಬಿಕಾಸ್ ಐ ಡೋಂಟ್ ಫೋರ್ಸ್ ಎನಿಬಡಿ. ಓಕೆನಾ. ಸೊ ಎಸ್ಪೆಷಲಿ ನನಗೆ ಓಲ್ಡ್ ಸ್ಟೂಡೆಂಟ್ಸ್ ತುಂಬಾ ಇಂಪಾರ್ಟೆಂಟು. ತುಂಬ ಜನ ಓಲ್ಡ್ ಸ್ಟೂಡೆಂಟ್ಸ್ಗಳು ಲಾಸ್ಟ್ ಬ್ಯಾಚಲ್ಲೂ ಜಾಯ್ನ್ ಆಗಿದ್ದಾರೆ. 26ನೇ ತಾರೀಕು ಬ್ಯಾಚ್ಗೆ ಆಪ್ಷನ್
ಆಪ್ಷನ್ ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡಿಕೊಂಡು ಜಾಯ್ನ್ ಆಗಿ. ಓಕೆನಾ, ಸಿಂಪಲ್ ಲಾಜಿಕ್, ಸಿಂಪಲ್ ಥಿಂಗ್. ಸೊ ನಿಮಗೆ ಹೇಳ್ಬೇಕಂದ್ರೆ ಲೈಕ್ ನಿನ್ನೆ ಆಫ್ಟರ್ ದಟ್ ಸ್ಟೂಡೆಂಟ್ಸಿಗೆ ನಾನು ಆ ಒಂದು ಪೋಸ್ಟ್ ಕೂಡ ಮಾಡಿದ್ದೆ ಮಾರ್ಕೆಟಲ್ಲಿ, ಲೈಕ್ ಹೌ ಇಟ್ ವಿಲ್ ಮೂವ್ ಅಂತ. ಸೊ ನಾನು ನಿನ್ನೆ ಆ್ಯಕ್ಚುಲಿ ನಿಮಗೆ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದರೆ ಸ್ಮಾಲ್ ಚೇಂಜಸ್ ಕೂಡ ಇದೆ. ತುಂಬ ಜನ ಸ್ಟೂಡೆಂಟ್ಸು ಕೇಳಿದ್ರಿ ಕೂಡ. ಲೈಕ್ ಅದನ್ನ ಏನು ಮಾಡಿದೆ, ನಾನು ನೈಟ್ ಟೈಮು ಲೈಕ್ ಸಮ್ ಟೆಸ್ಟಿಂಗ್ಸ್ ಮಾಡಬೇಕಾದ್ರೆ ಮಿಸ್ ಆಗಿ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದು ಅಲ್ಲೇ ಬಿಟ್ಬಿಟ್ಟಿದ್ದೆ ನಾನು. ಆ ಸೆಟ್ಟಿಂಗ್ಸ್ ಬೆಳಿಗ್ಗೆ ಇದ್ದಾಗ ನಾನು ನೋಡೋಕೆ ಕೂಡ ಹೋಗಲಿಲ್ಲ. ಸೊ ಎನಿವೇಸ್ ನನಗೆ ಬುಲಿಶ್ ಸೈಡೇ ಮೂಮೆಂಟ್ ಇತ್ತಲ್ಲ ಅಂತ ನಾನು ಬುಲಿಶ್ ಸೈಡ್ ಟ್ರೇಡ್ ತೊಗೊಂಡು ಐ ಫಿನಿಶ್ ದ ಡೇ. ಓಕೆನಾ, ಇಲ್ಲೇ ಫಿನಿಶ್ ಮಾಡಿದೆ. ಬಟ್ ನಿಮಗಳಿಗೆ ಈಸಿ ಟ್ರೇಡ್ಸ್ ಯಾವುದಿತ್ತು ಅಂದರೆ ನಿನ್ನೆ ದಿಸ್ ಲೈನ್ ಇಫ್ ಇಟ್ ಈಸ್ ಇಲ್ಲಿ ಹೋಗಿ ನೀವು ನೋಡಿದರೆ ಇದರಲ್ಲಿ 15ರಿಂದ 17 ಪಾಯಿಂಟ್ ಮೂವ್ ಆಗಿತ್ತು. ಅದಾದಮೇಲೆ ಮಾರ್ಕೆಟ್ ಇಲ್ಲಿ ಬಂದು ನೋಡಿದರೆ 30 ಪಾಯಿಂಟ್ ಮೂವ್ ಆಗಿದೆ. ದಿ ಪಿಕ್ಚರ್ ಪರ್ಫೆಕ್ಟ್, ಲೈಕ್ ಇದು ಹಿಟ್ಸ್ ಯುವರ್ ರೆಸಿಸ್ಟೆನ್ಸ್, ಹಿಟ್ಸ್ ಯುವರ್ ಸಪೋರ್ಟ್, ಅಗೇನ್ ರೆಸಿಸ್ಟೆನ್ಸ್ ಅಗೇನ್ ಸಪೋರ್ಟ್. ಇವತ್ತು ಅಷ್ಟೇ ಅಗೇನ್ ರೆಸಿಸ್ಟೆನ್ಸ್ ಫ್ರಮ್ ಟಾಪ್ ಟು ಸಪೋರ್ಟಿಂದ ಅಗೇನ್ ರಿಟ್ರೇಸ್ಮೆಂಟ್. ಹೌ ಪಾಸಿಬಿಲಿಟೀಸ್ ಹೆಂಗೆ, ಇದನ್ನೇ ಹೇಳೋದು, ಕಲೀರಿ. ಕಲ್ತ್ರೆ ಆಲ್ವೇಸ್ ಯು ಫೀಲ್ ಇಟ್ ಮಚ್ ಬೆಟರ್. ಮೊನ್ನೆದೇನಿತ್ತು, ಮೊನ್ನೆ ಟ್ರೇಡ್ಸು ಅಷ್ಟೇ, ದಿಸ್ ವಾಸ್ ದ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಲೆವೆಲ್ ಇಲ್ಲಿ ನಮಗೆ ಸಿಕ್ಕಿತ್ತು. ಬಟ್ ನಾನು ಇಲ್ಲೇ ಲಾಟ್ಸ್ ಮಿಸ್ ಮ್ಯಾಚ್ ಮಾಡ್ಕೊಂಡಿದ್ದೆ. ಏನಾಗಿದೆ ಗೊತ್ತಾ, ಈ ಮಂತಲ್ಲಿ ತುಂಬ ಥಿಂಗ್ಸ್ಗಳನ್ನ ಟೆಸ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಮೈಂಡ್ ಸ್ವಲ್ಪ ಬ್ಲಾಂಕ್ ಅನಿಸುತ್ತೆ, ಅಂದರೆ ತುಂಬ ಥಿಂಗ್ಸ್ಗಳು ಮೈಂಡಲ್ಲಿ ರನ್ ಆಗ್ತಿರುತ್ತಲ್ಲ, ಹಾಗಾಗಿ ಕಂಫರ್ಟಬಲ್ ಫ್ರೀಡಮ್ ಆಗಿ ಟ್ರೇಡ್ ಮಾಡಿಲ್ಲ ನಾನು ಈ ಮಂತಲ್ಲಿ ಕಂಪ್ಲೀಟಾಗಿ. ಸೊ ಲಾಸ್ಟ್ ಮಂತಲ್ಲಿ ಸಮ್ ಇಶ್ಯೂಸ್ ಇತ್ತು, ಪರ್ಸ್ನಲ್ ಥಿಂಗ್ಸ್ ಇತ್ತು. ಹಾಗಾಗಿ ನಾನು ಲಾಸ್ಟ್ ಮಂತ್ ಈ ಒಂದು 2 ಮಂತಿಂದ ಟೇಡಮಿಡಿ ಆಗ್ಬಿಟ್ಟು ಏನು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡುವ, ಹೋಗ್ತಾ ಸ್ಟ್ರೀಮ್ ಲೈನ್ ಆಗುತ್ತೆ. ಒನ್ಸ್ ನಿಮ್ಮ ಥಿಂಗ್ಸ್ ಸ್ಟ್ರಿಕ್ಟ್ ಆಯಿತು ಅಂದರೆ ಎಲ್ಲದೂ ಸರಿ ಆಗುತ್ತೆ. ನೆನ್ನೆ ಇದು ಕೂಡ ಒಂದು ಉತ್ತಮವಾದ ಪ್ರಾಫಿಟಬಲ್ ಪ್ಲೇಸು. ಅದಾದಮೇಲೆ ಮಾರ್ಕೆಟು ಪಿಕ್ಚರ್ ಪರ್ಫೆಕ್ಟ್ ರೀ ಎಂಟ್ರಿ ಎಲ್ಲಿಂದ ನಿಮಗೆ ಇನ್ನು ಸೆಕೆಂಡ್ ಎಂಟ್ರಿ ಎಲ್ಲಿಂದ ಕೊಟ್ಟಿದ್ದು ಗೊತ್ತಾ, ದಿಸ್ ವಾಸ್ ದ ಲೆವೆಲ್. ಸೂಪರ್ ಮೂವ್ ಆಗಿತ್ತು ಮೊನ್ನೆ. ಓಕೆನಾ, ಸೊ ಅದಕ್ಕೆ ಹೇಳೋದು, ಮಾರ್ಕೆಟಲ್ಲಿ ನಿಮಗೆ ಲಾಜಿಕ್ಸ್ ಆರ್ ತುಂಬಾ ಇಂಪಾರ್ಟೆಂಟು, ಮೈಂಡ್ ಸೆಟ್ ಆರ್ ತುಂಬಾ ಇಂಪಾರ್ಟೆಂಟು. ನೀವು ಎಲ್ಲಿ ತನಕ ಕಲಿಯೋಲ್ಲ ಅಲ್ಲಿ ತನಕ ನಿಮಗೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಲೆವೆಲ್ಸ್ಗಳನ್ನ ಎಷ್ಟು ನೀಟಾಗಿ ವರ್ಕ್ ಆಗ್ತವೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು ಅಂದರೆ ಯು ನೀಡ್ ಟು ಜಾಯ್ನ್ ಆ್ಯಂಡ್ ಯು ನೀಡ್ ಟು ಲರ್ನ್. ಓಕೆನಾ, ಕಲೀರಿ. ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಫೋಕಸ್, ಕಲೀರಿ. ಕಲ್ತ್ರೆ ನೆವರ್ ಯು ವಿಲ್ ಲೂಸ್ ದ ಥಿಂಗ್ಸ್. ಓಕೆನಾ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಸ್ಟೋರಿಗಳು ಹೇಳಲಿಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಒಬ್ಬೊಬ್ಬರು ಕಲಿಸೋರ್ದು ಒಂದೊಂಥರ ಲಾಜಿಕ್ ಇರುತ್ತೆ. ಆ್ಯಂಡ್ ನಿಮಗೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ತೀರಾ ಅಂದರೆ ಅವ್ರು ಅದ್ರ ಹಿಂದ್ಗಡೆ ತುಂಬ ಶ್ರಮ ಹಾಕಿರ್ತಾರೆ. ಓಕೆನಾ, ಈಸಿ ಅಲ್ಲ ದುಡ್ಡು ಮಾಡೋದು. ಸೊ ಅದ್ರ ಹಿಂದ್ಗಡೆ ಎಫರ್ಟು ಥಿಂಗ್ಸು ತುಂಬಾ ಇರುತ್ತೆ. ನಮ್ಮದು ಸೈಕಾಲಜಿ, ಗ್ರೋಯಿಂಗ್ ಮೈಂಡ್ ಸೆಟ್ಟು, ಪ್ರತಿಯೊಂದ್ರ ಬಗ್ಗೆನೂ ವರ್ಕ್ ಮಾಡಿರ್ತೀವಿ. ಓಕೆನಾ, ಸೊ ಯಾರೇ ಆದರೂ ಅಷ್ಟೇ, ಸುಮ್ಮನೆ ಬ್ಲ್ಯಾಂಕಾಗಿ ಹೇಳೋರು ತುಂಬ ಜನ ಸಿಗ್ತಾರಿಲ್ಲ ಅಂತಲ್ಲ, ಬ್ಲೈಂಡಾಗಿ ಹೇಳೋರ ಮಧ್ಯದಲ್ಲಿ ಅಲ್ಲಿ ಎಷ್ಟೋ ನೈಟ್ಗಳನ್ನ ಕಳೆದಿರ್ತೀವಿ. ಈಗ ಅಂದರೆ ಈ ಹೊಸ ಸ್ಟ್ರಾಟಜಿನ ನಾನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಷ್ಟೋ ನೈಟು ನನ್ನ ಮಿಸ್ಸಸ್ಸು ನನಗೆ ಬಂದು ಸಾಕು ಬನ್ನಿ ಅಂತ ಸಿಸ್ಟಮ್ನ ಫೋರ್ಸಿಬಲಿ ಕ್ಲೋಸ್ ಮಾಡಿ ಹೋಗಿರೋದು ಇದೆ, ಮಲ್ಕನ್ನಡ್ರಿ ಅಂತ. ಏಕೆಂದರೆ ಅದು ಕೂತ್ಕೊಂಡ್ಬಿಟ್ರೆ ಹುಚ್ಚೋದು. ಥಿಂಗ್ಸ್ ಇದನ್ನು ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು, ಪ್ರೋಗ್ರಾಮಿಂಗ್ಸ್ ಹಿಂಗೆ ಚೇಂಜ್ ಮಾಡಬೇಕು, ಈ ಥರ ಇದಾಗಬೇಕು. ಸೊ ಎಲ್ಲಿ ಅಕ್ಯುರೇಟ್ ಲೆವೆಲ್ಸ್ ಬರುತ್ತೆ, ಎಲ್ಲಿ ಮಾರ್ಕೆಟ್ ಎಕ್ಸಾಕ್ಟ್ ಮೂವ್ ಆಗುತ್ತೆ, ಸೊ ಎಲ್ಲದ್ರ ಬಗ್ಗೆನೂ ಫೋಕಸ್ ಮಾಡ್ತಾ ಇದ್ದಾಗ ಮೈಂಡ್ ಏನಾಗುತ್ತೆ, ನಿದ್ದೆ ಬರೋದಿಲ್ಲ. ಲೈಕ್ ನಾನು ಯಾಕೆಂದರೆ ಎಷ್ಟೋ ದಿನ 1 ಗಂಟೆ, ಲಾಸ್ಟ್ 2 ಮಂತ್ಸು ಬಿಲೀವ್ ಮಾಡೋದಿಲ್ಲ, ಎಷ್ಟೋ ದಿನ 1 ಗಂಟೆ, 2 ಗಂಟೆ, 3 ಗಂಟೆ ತನಕಲೂ ವರ್ಕ್ ಮಾಡಿರೋದು ಉಂಟು. ಸೊ ಹಾಗಾಗಿ ನಿಮಗೆ ಅದು ಕುತ್ಕೊಂಡಾಗ ಗೊತ್ತಾಗೋದಿಲ್ಲ. ಎಷ್ಟು ಲಾಸ್ಟು ನೀವು ಬಿಲೀವ್ ಮಾಡಲ್ಲ, ಲಾಸ್ಟ್ ಒಂದು ತಿಂಗಳಿಂದ ನಾನು ಸ್ಯಾಟರ್ಡೆ ಸಂಡೇ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ಇದ್ರ ಮೇಲೆ. ಬಿಕಾಸ್ ಎಲ್ಲಿ ಏನು ಚೇಂಜಸ್ ಮಾಡಬೇಕು, ಏನು ಇನ್ನೂ ಸಮ್ ಮೋರ್ ಅಕ್ಯುರೇಸಿ ತರಬೇಕು, ಎಲ್ಲಿ ಕಲ್ಸೋರಿಗೆ ಕೂಡ ಈಸಿ ಮಾಡಿಕೊಡ್ಬೇಕು, ಎರಡು ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ನಾವು ಫುಲ್ ಟೈಮ್ ಟ್ರೇಡರ್ ಆದ್ರಿಂದ ನಮಗೆ ನಾವು ಟೆಸ್ಟಿಂಗ್ ಪೀರಿಯಡ್ನ ನಾವು ಜಾಸ್ತಿ ಮಾಡ್ಕೊಬೋದು. ಅದೇ ಕಲಿಯೋರಿಗೆ ಅಷ್ಟು ಸಮಯ ಇರೋದಿಲ್ಲ. ಸೊ ಅವರಿಗೆ ಸ್ವಲ್ಪ ಫ್ರೂಟ್ಫುಲ್ಲಾಗಿ ಸ್ಪೂನ್ ಫೀಡಿಂಗ್ ಟೈಪ್ ಇರಬೇಕು, ಇದೆಲ್ಲ ಇರುತ್ತೆ. ಸೊ ಇಷ್ಟೆಲ್ಲ ಮಾಡಿರೋದಕ್ಕೇ ನಿಮಗೆ ಹೇಳ್ತಾ ಇರೋದು, ಕಲೀರಿ. ಆಲ್ವೇಸ್ ಇಫ್ ಯು ಲರ್ನ್ ಇಟ್ ಯು ವಿಲ್ ಮೇಕ್ ದ ಮನಿ ಇನ್ ದ ಮಾರ್ಕೆಟ್. ಓಕೆನಾ, ಸೊ ಇದರಲ್ಲಿ ಯಾವುದೇ ಥರದ ಓಪನ್ ಇಂಟ್ರೆಸ್ಟ್ ಇರಲ್ಲ, ಆಪ್ಷನ್ ಸೆಲ್ಲಿಂಗ್ ಇರಲ್ಲ. ಸೊ ಆಪ್ಷನ್ ಸೆಲ್ಲಿಂಗ್ ಇದರಲ್ಲಿ ಮಾಡ್ಬಾರ್ದಾ, ಆರಾಮ್ಸೆ ಮಾಡ್ಬೋದು. ಆಪ್ಷನ್ ಸೆಲ್ಲಿಂಗ್ ಕಾನ್ಸೆಪ್ಟ್ಗಳು ಗೊತ್ತಿದ್ರೆ ಸೇಮ್ ಸ್ಟ್ರಾಟಜಿ, ಸೇಮ್ ಇಂಡಿಕೇಟರ್ ಥಿಂಗ್ಸ್ನ ಯೂಸ್ ಮಾಡಿ ಆರಾಮ್ಸೆ ನೀವು ಕಲಿಬೋದು, ಮಾಡ್ಬೋದು. ಓಕೆನಾ, ಇನ್ನು ಕೆಲವರು ಇದ್ದಾರೆ ಲೈಕ್ ಶಾರ್ಟ್ ಕಟ್ ಹುಡುಕ್ಸೋವಂಥವ್ರು, ಮಾಸ್ಟರ್ ಮೈಂಡ್ ಪೀಸಸ್ ಇದ್ದಾರೆ. ಯಾರಂತ ಹೇಳ, ಕೆಲವರು ಇದ್ದಾರೆ ನನ್ನ ಕ್ಲಾಸಲ್ಲೇ ಕಲ್ತವ್ರು. ಸೊ ಈಗ ನಾನು ಏನಂದರೆ ಇಂಡಿಕೇಟರ್ ಅಪ್ಲೋಡ್ ಮಾಡಿರ್ತೀನಿ, ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ, ಇಂಡಿಕೇಟರ್ ಸಿಕ್ಕಿದೆಯಲ್ಲ ಬಿಡು, ಅದರಲ್ಲಿ ನಾವು ನೋಡ್ಕೊಂಡು ನಿಮ್ಗೆ ಆ್ಯಕ್ಚುಲಿ ಹೇಳ್ತೀನಿ ಕೇಳಿ, ಕ್ಲಾಸಲ್ಲಿ ಕಲಿಸಿದ ಮೇಲೇ ನಿಮಗೆ ಆ ಕಾನ್ಫಿಡೆನ್ಸ್ ಬರೋದು. ಯಾಕೆ ನಾನು ಇಲ್ಲಿಂದಲೇ ಬೈ ಮಾಡಬೇಕು, ಯಾಕೆ ನಾನು ಇಲ್ಲಿಂದಲೇ ಸೆಲ್ ಮಾಡಬೇಕು, ಯಾಕೆ ನಾನು ಇಲ್ಲೇ ಟ್ರೇಡ್ ಮಾಡಬೇಕು, ಅಷ್ಟು ಕಾನ್ಫಿಡೆನ್ಸ್ ಬರೋದು ನೀವು ಕ್ಲಾಸ್ ಕಲ್ತ್ರೇನೆ. ಓಕೆನಾ, ಇಟ್ ಇಸ್ ನಾಟ್ ಮ್ಯಾಟ್ರ್ ಆಫ್ 2000 ರೂಪೀಸ್ 3000 ರೂಪೀಸ್ ಅನ್ನೋದಲ್ಲ. ಸೊ ಇವಾಗಿನ ಇದರಲ್ಲಿ ಬ್ಯಾಂಗ್ಳೂರಲ್ಲಿ 2000 ರೂಪಾಯಿ 3000 ರೂಪಾಯಿ ವ್ಯಾಲ್ಯೂನೇ ಇಲ್ಲ. ಓಕೆನಾ, ಒಂದು ಸಣ್ಣ ಗಾಯ ಅಂತ ನೀವು ಹಾಸ್ಪಿಟ್ಲಿಗೆ ಹೋದರೆ 5000 ರೂಪಾಯಿ ಬಿಲ್ ಮಾಡಿ ಕಳಿಸ್ತಾರೆ. ಬಿಕಾಸ್ ಅವರು ಎಕ್ಸ್ಪೆಂಡಿಚರ್ ಅವ್ರು ನೋಡ್ತಿರ್ತಾರೆ. ಸೇಮ್ ಯು ಥಿಂಕ್ ಇಟ್ ಯಾರ್, ನೆವರ್ ಥಿಂಕ್ ಲೈಕ್
ಫ್ರೀ ಕೊಡಿ, ಅದು ಕೊಡಿ. ಮೊನ್ನೆ ಯಾರೋ ಒಬ್ಬ ಪುಣ್ಯಾತ್ಮ ಲೈಕ್ ಮೆಸೇಜ್‌ಗಳಾಗ್ತಿದ್ದ, "ಸಾರ್ ನಂದು ಹೆಲ್ತ್ ಇಶ್ಯೂಸ್ ಇದೆ ಅದು ಇದು" ಅಂತ. ನಾನು ಅವ್ರಿಗೆ ರಿಪ್ಲೈ ಮಾಡಿದೆ, "ಆಯ್ತಪ್ಪ, ನಿಮಗೆ ಹೆಲ್ತು ಅದು ಇದು ಅಂತ ಹೇಳ್ತೀರಾ, ಸೊ ದೆನ್ ಡೋಂಟ್ ಕಮ್ ಟು ದ ಮಾರ್ಕೆಟ್ ಬಿಕಾಸ್ ಕಮಿಟ್ಮೆಂಟ್ ಇದ್ರೆ ಮಾಡೋಕ್ಕಾಗಲ್ಲ" ಅಂತ. ದೆನ್ ಈಸ್ ರಿಪ್ಲೈ, "ನೋ ಸರ್, ನನಗೆ ಲೋನ್ಸ್ ಇಲ್ಲ, ಅದಿಲ್ಲ, ಏನಿಲ್ಲ. ಸೊ ನಮಗೆ ಫ್ರೀಯಾಗಿ." ನಾನು ಯಾಕೆ ಫ್ರೀಯಾಗಿ ಕಲಿಸ್ಕೊಡ್ಬೇಕು? ಇಟ್ ಮೀನ್ಸ್ ವಾಟ್? ಸಿ, ನಿಮಗೆ ಹೊರಗಡೆ ಒಂದು ರೆಸ್ಟೋರೆಂಟಲ್ಲಿ ಬಿಲ್ ಆದರೆ ₹2,000 ಆಗುತ್ತೆ. ನಿಮಗಿಲ್ಲಿ 2ರಿಂದ 4,000 ಕಟ್ಟಿ ಕಲಿಯೋಕ್ಕಾಗಲ್ಲ ಅಂದಮೇಲೆ ದೆನ್ ಮೆಸೇಜ್ ಏನಕ್ಕೆ ಮಾಡೋಕೆ ಹೋಗ್ತೀರಾ? ಬಿಕಾಸ್ ಇಲ್ಲಿ ಯಾರೂ ಲೈಕ್ ಇದು ಫ್ರೀ ಆಫ್ ಥಿಂಗ್ಸ್ ಯಾರೂ ಕಲಿಸೋದಿಲ್ಲ. ಪ್ರಪಂಚದಲ್ಲಿ ಫ್ರೀ ಅಂತ ಸಿಗೋದು ಏನೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಗೌರ್ಮೆಂಟವ್ರು ಕೊಡೋ ಫ್ರೀ ಅಕ್ಕಿ ಕೂಡ ನಿಮ್ಮಿಂದ ಓಟ್ ತೊಗೊಳಕ್ಕೋಸ್ಕರ. ಅವರು ಫ್ರೀಯಾಗಿ ಕೊಡ್ತಿಲ್ಲ, ಅದು ನಿಮ್ಮ ಓಟಿನ ವ್ಯಾಲ್ಯೂ ಅದು. ಅವ್ರು ಕರೋಡ್ಪತಿಗಳಾಗ್ತಾರೆ, ನೀವು ಅಲ್ಲೇ ಇರ್ತೀರ ಅಷ್ಟೇ. ಸೊ ಯಾವುದು ಫ್ರೀಯಾಗಿ ಸಿಗೋದಿಲ್ಲ, ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ, ಒಂದು ವೆಯ್ಟೇಜ್ ಅಂತ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಕಲೀರಿ. ಆ್ಯಂಡ್ ಮೋರ್ ಎವರ್, ನಾನು ಏನು ಕಲಿಸಿದ್ರು ನಿಮಗೆ ಎಲ್ಲದನ್ನು ಡಾಕ್ಯುಮೆಂಟ್ ಸಮೇತ ಫ್ರೀಯಾಗಿ ಕೊಡ್ತೀನಿ. ಯಾಕೆ? ಅವ್ರಿಗೆ ಇವತ್ತಿಲ್ದವ್ರು 6 ತಿಂಗಳ ಮೇಲೆ ಯೂಸ್ ಆಗ್ಬೋದು, ವರ್ಷದ ಮೇಲೆ ಯೂಸ್ ಆಗ್ಬೋದು, ಲೈಕ್ ದಟ್ ಅಂತ. ಸೊ ಜೆನ್ಯೂನಿಟಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇತ್ತೀಚೆಗೆ ಸುಮ್ಮನೆ ಮೆಸೇಜ್ಗಳನ್ನ ಮಾಡೋದ್ರಿಂದ ಯೂಸ್ಲೆಸ್ ಥಿಂಗ್ ಅದು. ಸೊ ಜೆನ್ಯೂನಿಟಿನ ಅರ್ಥ ಮಾಡ್ಕೊಳ್ಳಿ, ಕಲಿಯೋ ಕಡೆ ಫೋಕಸ್ ಮಾಡಿ, ಅಷ್ಟೇ ನಾನು ಹೇಳೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸ್ವಲ್ಪ ಲೈಕ್ಸ್ ಆದರೂ ಇನ್ಕ್ರೀಸ್ ಮಾಡಿ. ಅಟ್ಲೀಸ್ಟ್ ನೀವು ವಿಡಿಯೋ ವಾಚ್ ಮಾಡ್ತೀರಾ, ಲೈಕ್ಸ್ ಮಾಡೋದಿಲ್ಲ, ಅದು ತುಂಬ ಬೇಜಾರಾಗುತ್ತೆ ನನಗೆ. ಸೊ ನೀವು ಹೇಗಿದ್ರೂ ವಿಡಿಯೋ ವಾಚ್ ಮಾಡಿರ್ತೀರ, ಒಂದು ಲೈಕ್ ಇನ್ಕ್ರೀಸ್ ಮಾಡೋದ್ರಿಂದ ಏನು ಕಳ್ಕೊಳ್ತೀರಾ? ನಥಿಂಗ್ ಅಲ್ವಾ? ಸೊ ಅದಕ್ಕೆ ಹೇಳೋದು, ಸ್ವಲ್ಪ 1 ಆರ್ 2 ಲೈಕ್ಸ್ಗಳನ್ನ ಇನ್ಕ್ರೀಸ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಆಯ್ತಪ್ಪ, ಒಂದು ಸ್ವಲ್ಪ ಲೈಕ್ಸ್ ಕೂಡ ಬರ್ತಿದ್ದಾವೆ ಅಂತ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್.